ನಿಮ್ಗೆ ನಾನು ಒಂದು ಕ್ವಶನ್ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕೆ ಹೇಳಿ, ಇದು ಹುಡುಗರು ಡಿಸಿಷನ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಪಾಲನೆ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸ್ಗೆ ಬಂದು ನೀವು ಮಾತಾಡ್ಬೋದು. ನಾನು ಏನು ಬೇಡ ಅಂತ ಹೇಳಲ್ಲ, ನೀವು ಹೆಂಗ್ ಮಾತಾಡಿದ್ರು ಕಮೆಂಟ್ ಬಾಕ್ಸಲ್ಲಿ ಅದನ್ನ ನಾನು ಸ್ವೀಕರಿಸ್ತೀನಿ. ಯಾಕೆ ಹೇಳಿ, ನಾನು ಕೇಳ್ತಿರೋ ಕ್ವಶನ್ ಆ ಥರ ಇದೆ. ನಾನು ನೋಡಕ್ ಹೇಗಿದ್ದೀನಿ, ಚೆನ್ನಾಗಿದ್ದೀನಾ, ಚೆನ್ನಾಗಿ ಕಾಣ್ತೀನಾ, ಐಟು ಪರ್ಸನಾಲಿಟಿ ಲುಕ್ ಇಸ್ ನೈಸಾ, ಕರೆಕ್ಟಾಗಿ ಹೇಳಿ. ನಾನು ಹುಡುಗರಿಗೆ ಬಿಟ್ಟಿದ್ದೀನಿ ಡಿಸಿಷನ್. ಹುಡುಗರು ಏನು ಹೇಳ್ತಾರೆ ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ಹುಡುಗರು ತಗೊಳ್ಳೋ ಡಿಸಿಷನ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಹೇಳಿ, ಹುಡುಗರು ಒಂದು ಹುಡುಗಿಯನ್ನ ವರ್ಣನೆ ಮಾಡೋದು ಅದು ಹುಡುಗರು ಮಾತ್ರ. ಹುಡುಗಿರ ಹತ್ರ ನಾನು ವರ್ಣನೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ಹುಡುಗರು ಏನ್ ಡಿಸಿಷನ್ ತಗೋತಾರೋ ಅದಕ್ಕೆ ನಾನು ಡಿಪೆಂಡ್ ಆಗಿರ್ತೀನಿ. ಅಷ್ಟು ಚೆನ್ನಾಗಿದ್ದೀನ ಚೆನ್ನಾಗಿಲ್ವಾ ಅಂತ, ಚೆನ್ನಾಗಿದ್ದೀನ ಚೆನ್ನಾಗಿಲ್ವಾ ಅಂತ ಕರೆಕ್ಟಾಗಿ ಹೇಳಿ. ನಾನು ಇಷ್ಟೊಂದೆಲ್ಲ ಕೇಳ್ಕೊತೀನಿ, ನೀವು ಹೇಳೋದೇ ಇಲ್ಲ. ಕಮೆಂಟ್ ಬಾಕ್ಸ್ಗೆ ಬಂದು ಮಾತಾಡಿ, ಚೆನ್ನಾಗಿದ್ರೆ ಚೆನ್ನಾಗಿದ್ದೀರಿ ಅಂತ. ಎಕ್ಸ್ಕ್ಯೂಸ್ ಮೀ, ಒಂದ್ ಸಬ್ ಕೊಡಮ್ಮ ತಗೋರಿ. ಎಷ್ಟಮ್ಮ? 40 ರೂಪಾಯಿ. ಕಡಿಮೆ ಆಗಲ್ಲ? ದಿನ ಸ್ನಾನ ಮಾಡಪ್ಪ, ತಾನ ಕಡಿಮೆ ಆಗುತ್ತ. ನಾನು ನಾನ್ ಸೆನ್ಸ್ ಇಲ್ದಂಗೆ ನ್ಯೂಸ್ ಸೆನ್ಸ್ ಮಾಡ್ಕೊಂಡು ಸೆನ್ಸ್ ಇಲ್ದಂಗೆ ಸೆನ್ಸರ್ ಆಗಿ ಸೆನ್ಸರ್ಗೋಸ್ಕರ ಪಬ್ಲಿಕ್ ಅಲ್ಲಿ ಸೆನ್ಸ್ ಬಿಟ್ಟು ಸೆನ್ಸ್ ಆಗಿ ನಾನಲ್ಲಿ ನ್ಯೂಸ್ ಆಗ್ಬೇಕಂತ ಸೈನ್ಸ್ ಆಗಿ ನಾನ್ ಸೆನ್ಸ್ ಆಗಿರೋದಿಲ್ಲಿ. ನಾನ್ ಸೆನ್ಸ್ ಆಗಿ ನ್ಯೂಸ್ ಸೆನ್ಸ್ ಮಾಡ್ದೇನೆ ನ್ಯೂಸ್ ಅಲ್ಲಿ ಬರಕ್ ಆಗೋದು. ನಂದಾಯ್ತಲ್ಲ, ನ್ಯೂಸ್ ಅಲ್ಲಿ ಬಂತಲ್ಲ, ನ್ಯೂಸ್ ಫಸ್ಟ್ ಅಲ್ಲಿ ನ್ಯೂಸ್ ಆಗಿ ನ್ಯೂಸ್ಗೋಸ್ಕರ ನ್ಯೂಸ್ ಅಲ್ಲೇ ನಾನ್ ಸೆನ್ಸ್ ಆಗಿರೋದು. ಪಬ್ಲಿಕ್ ಅಲ್ಲಿ ನ್ಯೂಸ್ ಮಾಡಿದ್ಯಾ, ನಾನ್ ಸೆನ್ಸ್ ಆಗಿದ್ಯಾ, ಜೈಲ್ಗೆ ಹಾಕ್ತಾರಂತ ಹಾಕ್ಲಿ ಬಿಡು. ಪರಪ್ರಜ್ಞಾರಿಯಲ್ಲಿ ನ್ಯೂಸ್ ಸೆನ್ಸ್ ಮಾಡಿ ನಾನ್ ಸೆನ್ಸ್ ಮಾಡಿ ಬರೋಣ. ಬಳ್ಳಾರಿಯಲ್ಲಿ ನ್ಯೂಸ್ ಸೆನ್ಸ್ ನಾನ್ ಸೆನ್ಸ್ ಮಾಡಲ್ಲ, ನೀನ್ ಸೆನ್ಸ್ ಮಾಡಿ ಇಲ್ಲಿ ಬರೋಣ. ಪಬ್ಲಿಕ್ ಅಲ್ಲಿ ನ್ಯೂಸ್ ಅಲ್ಲಿ ನಾನ್ ಸೆನ್ಸ್ ಮಾಡದೇನೆ ನ್ಯೂಸ್ ಅಲ್ಲಿ ನ್ಯೂಸ್ ಆಗಿ ನ್ಯೂಸ್ ಅಲ್ಲೇ ಬಂದಿರೋದು. ನಾನ್ ಸೆನ್ಸ್ ಮಾಡಿ ನ್ಯೂಸ್ ಸೆನ್ಸ್ ಮಾಡಿ ನೀನ್ ಸೆನ್ಸ್ ಆಗೋದಕ್ಕೋಸ್ಕರ ಸೆನ್ಸ್ ಇಲ್ದಂಗೆ ಆಡಿ ಇಲ್ಲಿ ನ್ಯೂಸ್ ಆಗ್ತಾ ಇರೋದು ಅಲ್ವೇನಣ್ಣ? ತಲೆ ಕಡ್ಸ್ಕೊಂಡು ನಾನ್ ಸೆನ್ಸ್ ಇಲ್ದಂಗೆ ನಾನ್ ಸೆನ್ಸ್. ನೋ ಪ್ರಾಬ್ಲಮ್. ನಡಿಯವ, ಸುಮ್ಮ ಕೂತಿನ ಒಂದ್ ವಿಡಿಯೋ ಮಾಡ್ತೀನಿ ಚಂದಾಗಿ. ಕಾಮನ ಬಿಲ್ಲಿ ಮಾತಾಡಿ ಏವ ಹಿಂಗೆ ಕಾಣತ್ತದ ನನ್ನ ಮಾರಿ ನೋಡ ನಿಂದ್ರ ಫಿಲ್ಟರ್ ಹಾಕ್ತೀನಿ. ಏವ ಮತ್ತ ಹಂಗೆ ಕಾಣಕತ್ತದ. ಚಿನಿ, ಏ ಚಿನಿ, ಓ ಮಮ್ಮಿ, ನನ್ ಮಾರಿ ಹಿಂಗೆ ಕಾಣಕತ್ತದ. ಎಟ್ ಅಸಹ್ಯ ಕಾಣತ್ತ ನೋಡು. ಮುಂಜೆ ಪಪ್ಪಂದು ನಿಂದು ಜಗಳಾಗಿಲ್ಲ ಮಮ್ಮಿ, ಅದಕ್ಕಲ್ಲೇ ಅಸಹ್ಯ ಕಾಣಿಸತ್ತ ಮಾರಿ. ಖರೆ ನೋಡಿ ಅವ್ವ, ಈ ಮನುಷ್ಯನಿಂದ ದಿನ ಏನೇನ್ ಅಸಹ್ಯ ಆತೇವ ಯಾರಿಗ ಗೊತ್ತ ನಾವು. ನನ್ ಮನೆಯಿಂದ ಬಂದು ಇಲ್ಲಿ ಓಯೋ ಬಂದು ಸುತ್ತಾಗಿದ್ದೇನೆ. ಹೇಳಿದ್ದೆಲ್ಲ ಬೇರೆ ಕಡೆ ಎಲ್ಲ 15 ದಿವಸ ಎಲ್ಲಾದ್ರೂ ಸುತ್ತಾಗ್ಬೇಕು ಅಂತ. ಸೊ ಇಲ್ಲಿ ಬಂದು ಸುತ್ತಾಗಿದ್ದೀನಿ. ಒಂದು 15 ದಿವಸ ಇರ್ತೀನಿ, ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡು ಆಮೇಲೆ ಬೇರೆ ಮನೆ ಹೋಗ್ತೀನಿ, ಬೇರೆ ಮನೆ ಉಳ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀವು ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಆಮೇಲೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. 1,28,000 ಫಾಲೋವರ್ಸ್ ಆಗಿ ತುಂಬ ಥ್ಯಾಂಕ್ಸ್. ಇದು ನನ್ನ ಸಣ್ಣ ಓಯೋ. ಲಾಸ್ಟ್ ಡ್ಯಾನ್ಸ್ ಮಾಡಿದ್ರು. ಅಯ್ಯೋ ಬಿರಿಯಾನಿ ಈಗ ಹೋಗ್ಲಿ, ಈಗ ಒಂದು ಪ್ಲೇಟ್ ತೊಗೊಂಬಂದ್ಬಿಡು ಬಿರಿಯಾನಿ. ಅಲ್ಲ ಸುಮ್ಮನೆ 2 ತಾಟ್ ಈ ಕಡೆ ಇತ್ತು, ಎತ್ಕೊಂಬಂದ್ಬಿಡಿ ಈ ಕಡೆ ಐತಾನೆ. ಹೋಗ್ಲಿ, ದುಗಿಸ್ಪಪ್ಪ ಇವನೊಬ್ಬನು. ಹೋಗ್ಲ ಸರ್, ಒಂದು ವಿಕ್ಸ್ ಕೊಡಿ ಸರ್. ನೀವೇನ್ರಿ ಒಂದ್ ವಿಕ್ಸ್ ತಗೊಳಕ್ಕೆ 3 ಜನ ಬಂದಿದ್ದೀರಲ್ಲ? ಏನ್ ಮಾಡೋದು, ನನಗೆ ಒಬ್ನಿಗೆ ತಲೆನೋವು ಆಗ್ತಿರೋದು, 3 ಜನಕ್ಕೂ ಆಗ್ತಾ ಇಲ್ಲ. ಕೊಡಿ ಮಗ, ನನ್ನ ಸಿಗ್ನೇಚರ್ ನೋಡು ಹೇಗ್ ಮಾಡ್ತೀನಂತ. ನೀನೇನ್ ಮಾಡ್ತೀಯ ನನ್ ನೋಡು ಸಿಗ್ನೇಚರು. ನೀನೇನ್ ಮಾಡ್ತೀಯ ನನ್ ನೋಡು. ತಗೊಳ್ರಿ ವಿಕ್ಸ್. ಇದು ಬೇಕಾ? ಇದೆಲ್ಲ ನಾಳೆ ತರಿಸ್ಕೊಡ್ತೀನಿ ಆಯ್ತಾ? ರೇ, ನಮ್ 3 ಜನ ಸಿಗ್ನೇಚರ್ ಕಣ್ರಿ ಅದು. ಏನ್ ಮೆಡಿಕಲ್ ಇಟ್ಟಿದೀರಾ ನೀವು? ಆಯ್ತು ಸರಿ, ವಿಕ್ಸಿನ್ ದುಡ್ಡು ಕೊಟ್ಟೋಗಿ ಹೋಗ್ಬಿಡ್ತಿದ್ದೀರಲ್ಲ, ಕೊಡ್ರಿ ರೈ. ಮತ್ತೇನಪ್ಪ ನಿಂದ ಹುಟ್ಟಿದಬ್ಬ ಇವತ್ತು? ಅಕ್ಕ ನಮ್ಮ ಹುಡುಗಂದು ಇವತ್ತು ಹ್ಯಾಪಿ ಬರ್ತಡೇ. ವಿಶ್ ಮಾಡಕ್ಕ, ಹ್ಯಾಪಿ ಬರ್ಡೇ ಅನ್ನಕ್ಕ. ಹುಟ್ಟಿದಬ್ಬ ಇವತ್ತು. ಹ್ಯಾಪಿ ಬರ್ತಡೇ. ಥ್ಯಾಂಕ್ಸ್ ಅಕ್ಕ. ಹ್ಯಾಪಿ ಬರ್ತಡೇ ಟು ಯು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ಹ್ಯಾಪಿ ಬರ್ತಡೇ. ನಂದಲ್ಲ ಅವಂದು. ಹ್ಯಾಪಿ ಬರ್ತಡೇ. ಥ್ಯಾಂಕ್ಸ್ ಅಕ್ಕ, ಕೊಡ್ರಿ ಕೈ. ಹ್ಯಾಪಿ ಬರ್ತಡೇ ಟು ಯು. ಥ್ಯಾಂಕ್ಸ್ ಅಕ್ಕ. ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ ಟು ಯು. ಯಾರು ಮಾತಾಡ್ಸಿದಲ್ಲಿ ನಾನು? ಹ್ಯಾಪಿ ಬರ್ತಡೇ.
ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಟು ಯು ಬರ್ತಡೇ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಹ್ಯಾಪಿ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಟು ಯು ಬರ್ತಡೇ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಟು ಯು ಬರ್ತಡೇ ಟು ಯು ಬರ್ತಡೇ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಎಲ್ಲ ನಿನ್ನಿಂದ ನನಗೆ ಹೆಂಗ್ ಗೊತ್ತಿಲ್ಲ ಯಾಕೆ ಹಂಗ್ ಮಾಡ್ತಾಳಂತ ಹ್ಯಾಪಿ ಬರ್ತಡೇ ಬರ್ತಡೇ ಟು ಯು ಹ್ಯಾಪಿ ಬರ್ತಡೇ. ಹೇ ಹೇಟರ್ಸ್ಗಳ ಹೇಗಿದ್ದೀರಾ? ಚೆನ್ನಾಗೇ ಇರ್ತೀರಾ ಬಿಡಿ. ಒಬ್ರನ್ನ ತುಳಿದು ಉದ್ಧಾರ ಆಗ್ತಿರೋದಲ್ವಾ, ಚೆನ್ನಾಗೇ ಇರ್ತೀರ. ನೆಟ್ಟಿಗೆ ದುಡಿತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಒಂದೊತ್ತು ಊಟ ಹಾಕೋಕ್ಕೆ ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮನಿಗೆ. ಫಸ್ಟ್ ಆಫ್ ಆಲ್ ತಿನ್ನೋಕ್ಕೆ ಗೊತ್ತಿರಲ್ಲ. ಅವರು ಎಲ್ಲೋ ಕೂತ್ಕೊಂಡು ಯಾರ ಬಗ್ಗೆ ಏನಂತ ಗೊತ್ತಿಲ್ಲದೇನೆ ಮೊಬೈಲ್ ಇದೆ ಅಂತ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇರ್ತಾರೆ. ಇಂಥವರಿಗೆ ಏನು ಹೇಳೋಕ್ಕೂ ಆಗಲ್ಲ. ಬಿಕಾಸ್ ಅವರ ಮೈಂಡ್ಸೆಟ್ ಹೇಗಿದೆ ಅಂತ ಅವರ ಅಲ್ಕತನ ತೋರಿಸ್ತಾ ಇದ್ದಾರೆ. ಸೊ ಕೀಪ್ ಇಟ್ ಅಪ್. ತಲೆನೇ ಕೆಡ್ಸ್ಕೊಳಲ್ಲ ಗುರು. ನಾನು ಬೆಳೆಯೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಉರ್ಸೋದೇ ನನ್ನ ಕೆಲಸ. ಉರಿಸ್ತಾ ಇರ್ತೀನಿ, ಉಳ್ಕೊತಾ ಇರ್ತೀನಿ, ತಲೆನೇ ಕೆಡ್ಸ್ಕೊಳಲ್ಲ. ಏ ಅಬ್ಬ್ಯಾ ಅಲ್ಲಿ ನೋಡ್ಲಿ, ಸಾಲಿಕಲು ವಯಸ್ಸಿನಾಗ ಹಾಡು ಕಾಯಕ್ ಕುಂತವ್. ಹಿಂಗೆ ನೋಡ್ತ್ಲೆ ಕಳ್ಳು ಚುರ್ರನತ್ಲಿಯಪ್ಪ ನನಗೆ. ಏನು ಅರಿಯದ ಮುಗ್ಧ ಮಕ್ಕಳೇ ನಾವು. ಕೆಲಸಿಲ್ಲ ಬಗಸಿಲ್ಲ ಹಂಗ ಅಡ್ಡಾಡ್ತಾ ನೋಡಿ ಮುಂಜಾಲಿಂದ ಪಾರ್ತು ಸುಳ್ಳು ಮಕ್ಕಬೇಕಾವೆ. No, 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 no. Oh no! Hey! ಕುಡಿಯಕ್ ಆಗದೆ ಇರೋಂತ ನೀರ್ ಯಾವ್ದು? ತಣ್ಣೀರು. ತಣ್ಣೀರ್ ಕುಡಿಯಕ್ ಆಗಲ್ವಾ? ನಾನ್ ಕುಡಿಯೋದಲ್ಲ. ಯಾಕೆ? ನಾನ್ ಬಿಸಿನೀರೇ ಕುಡಿಯೋದು ಅದಕ್ಕೆ. ನಾನ್ ಹೇಳಿಲ್ವಾ ಹೇಳೋದ್ನ ಇಲ್ವಾ, ಪಂಜಾಬೇ ವಿನ್ ಆಗತ್ತಂತ. ಹೆಂಗೋ IPL ಈ ಸರಿ ರೊಟೀನ್ CSK ಮುಂಬೈ KKR ಚಾಂಪಿಯನ್ಸ್ ಆಗ್ತೀರಾ. ಒಂದು ಹೊಸ ಟೀಮು ಟ್ರೋಫಿ ಗೆಲ್ತಿದೆ. ಯಾರು ಗೆದ್ರೇನು ಓಕೆನೆ, ಆದ್ರೆ RCB ಕಡೆನೆ ಕಪ್ ಬರಬೇಕು. ನೋಡೋಣ ಬರುತ್ತೆ ಅಂತ ಅನ್ಕೊಂತೀನಿ. ಆ ಮನೆಗೆ ಹೋಗ್ಬಿಟ್ಟು ಬಂದ ಬಡ್ಡಿ ಮಗನೇ, ಎಷ್ಟೋ ಧೈರ್ಯ ನಿನ್ಗೆ? ಮೊದ್ಲು ಇಲ್ಲಿ ಇಟ್ಬಿಟ್ಟು ಅಲ್ಲಿ ಹೋಗ್ಬೇಕು. ಗಾಳಿ ಬೀಸಿದ್ರೆ ನಮ್ಮನೆ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಗತ್ತೆ. ಅಂತದ್ರಲ್ಲಿ ಅಲ್ಲಿ ಇಟ್ಬಿಟ್ಟು ಹೆಂಗ ಬಂದೆ ಇಲ್ಲಿಗೆ? ಶಂಶಿ ಬುದ್ಧಿ ಅದು ಸದ್ದು. ನಿಮ್ ಲೆಕ್ಕಾಚಾರ ನನಗೆ ತಿಳಿತದ ಕಡ್ಲ. ಆ ಮುದಿಯ ಶ್ರೀಮಂತ 2 ಮದುವೆ ಮಾಡ್ಕೊಂಡವನೆ, ಮಗನಿಗೂ 2 ಮಾಡ್ಕೊಂಡವನೆ. ಅವರೆಲ್ಲ ಮದುವೆಗೆ ಬಂದ್ರೆ ಶುಭ ಆತಾರೆ. ನನಗೆ ಮದ್ವೆನ ಮುಂಜಿನ ಮಕ್ಳಿಲ್ಲ ಮರಿಲ್ಲ. ನಾನ್ ಬಂದ್ರೆ ಅಭಿಷೇಕ್ನ ಆಗುತ್ತೆ ಕಣ್ರ ನಿಮ್ಗೆ. ಅದಕ್ಕೆ ಕಣ್ಲ ನೀನು ಮೇಲ್ ಬಿದ್ದು ಕಾಟಾಚಾರಕ್ಕೆ ನೀನ್ ಪತ್ರಿಕೆ ಕೊಡ್ತಾ ಇದೀಯಾ. ನನ್ ಗೊತ್ತು ಬಿಡ್ಲಾ ಅದನ್ ಗೊತ್ತು ಇಲ್ಲ ಬುದ್ಧಿ. ಒದ್ದಾಕ್ಬಿಡ್ತೀನಿ. ಇನ್ನು ಸ್ವಲ್ಪ ತಿಲ್ಲೇ ಇದ್ರೆ ಸುಟ್ಟಾಕ್ಬಿಡ್ತೀನಿ. ಹೋಗ್ಲಾ ಬಂದ್ಬಿಟ್ರೆ ದೊಡ್ಡದಾಗಿ ಪತ್ರಿಕೆ ಕೊಡತ್ತೆ.
ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು